ಏನವ ಹೇಳ್ತಿದ್ಯಾ? ಹೌದು ಕಲಾ, ನಾವು ನಮ್ಮ ದಾರಿನಾಗೆ ಹೋಯ್ತಾ ಇದ್ದೀವಿ ಅಂತ ನಾವು ಅನ್ಕೊಂಡಿದ್ದೀವಿ ಆಟೆ. ಆದ್ರೆ ಇದು ಯಾವುದು ನಮ್ಮ ದಾರಿ ಅಲ್ಲ. ಇದೆಲ್ಲ ಸಿಂಗಾರ ಹಾಕಿರೋ ಗೆರೆ ಅನ್ನಿಸ್ತೈತೆ. ನಾವು ಅದ್ರಾಗೆ ಸುತ್ತುತ್ತಾ ಇದ್ದೀವಿ ಆಟೆ. ನೀನೇ ಯೋಚನೆ ಮಾಡು. ಆ ದಾಸಪ್ಪ ಸಿಗ್ತಾನೆ ಅಂದ ಕಡೆಲೆಲ್ಲ ಯಾಮಾರಿದ್ದೀವಿ. ನಮ್ಮ ಗಾಡಿನಾಗೆ ಪೆಟ್ರೋಲ್ ಖಾಲಿ ಆಯ್ತೈತೆ ಹೊರ್ತು ಆ ದಾಸಪ್ಪ ನಮಗೆ ಸಿಗ್ತಾ ಇಲ್ಲ ಅಂದ್ರೆ ಏನರ್ಥ? ಇದೇನಮ್ಮ, ಅಮ್ಮ ಮಗ ದಾಸಪ್ಪ ನೋಡ್ಕೊಂಡು ದಾರಿ ತಪ್ಪಂದ್ಬಿಟ್ಟು ಅರ್ಧದಲ್ಲೇ ಕಾರ್ ನಿಲ್ಲಿಸ್ಬಿಟ್ರು. ನಾನು ಅವಳಿ ಜವಳಿ ಅಲ್ವಾ ಮಗನೇ. ನಾನೊಂದು ಹೆಜ್ಜೆ ಇಟ್ರೆ ಅವಳು ಇನ್ನೊಂದು ಹೆಜ್ಜೆ ಇಡ್ತಾಳೆ. ನಾನು ಅವಳನ್ನ ದಾರಿ ತಪ್ಪಿಸೋ ವಿಷಯ ಅವಳಿಗೆ ಗೊತ್ತಾಗೋಗಿದೆ. ಅಂದ್ರೆ ನಾವೀಗ ಆ ಸಿಂಗಾರಮ್ಮನ ಗೆರೆನಾಗ ಆಡ್ತಿದ್ದೀವ? ಹೌದು ಕಲಾ, ಅವಳು ಬೇಕು ಅಂತಲೇ ನಮ್ಮ ದಿಕ್ಕು ತಪ್ಪಿಸ್ತಾವಳೆ. ನನಗೆ ಯಾಕೋ ಈಗಲೂ ಅವಳೆಲ್ಲೋ ಇಲ್ಲೇ ಹತ್ರದಲ್ಲಿ ಇದ್ಕೊಂಡು ನಮ್ಮ ಪ್ರತಿ ಚಲನೆನೂ ಗಮನಿಸ್ತಾವಳೆ ಅಂತ ಅನ್ನಿಸ್ತೈತೆ. ನೋಡ್ದ್ಯಾ ಮಗನೇ, ಅವಳು ಎಷ್ಟು ಕಿಲಾಡಿ ಅಂತ. ನಾವಿಲ್ಲೇ ಎಲ್ಲೋ ಇದ್ದೀವಿ ಅನ್ನೋದನ್ನ ಊಹೆ ಮಾಡ್ತಾ ಇದ್ದಾಳೆ. ಅಲ್ಲಮ್ಮ, ನಮ್ಮ ಪ್ಲಾನ್ ಅವ್ರಿಗೆ ಏನಾದ್ರು ಗೊತ್ತಾಗೋದ್ರೆ ಮುಂದೆ ನಮಗೆ ತೊಂದರೆ ಆಗಲ್ವಾ? ಅಯ್ಯ ಕಲಿ, ಇದು ಚದುರಂಗದ ಆಟ. ನಾನೊಂದು ಕಾಯಿ ನಡೆಸಿದ್ರೆ ಅವಳೊಂದು ಕಾಯಿ ನಡೆಸ್ತಾಳೆ. ಇನ್ಮೇಲೆ ಕಣ್ಣು ಕಾಣ್ದೇ ಇರೋ ಆಟ ಆಡೋಣ. ಆಟದ ಬಿರ್ಸನ್ನ ಜಾಸ್ತಿ ಮಾಡೋಣ. ಹಂಗಾದ್ರೆ ನಾವು ಆಟ ಬದಲಾಯಿಸೋದು ಹೆಂಗವ? ಅದನ್ನ ಇಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ. ನಡಿ, ಮೊದಲು ನಾವು ಮನೆಗೆ ಹೊರಡುಮ. ಅವಳ ಆಟ ಬದಲಾಯಿಸೋಕ್ಕೆ ಮುಂಚೆ ನಾವು ನಮ್ಮ ದಾರಿ ಬದಲಾಯಿಸ್ಕೊಳಮ್ಮ. ನಡಿ ಮಗ. ಕಳ್ರಿಗೆ ಹಂಗೆ ಒಂದು ಕಡೆ ಸೇರೈತಿ ಅಂದರೆ ಏನೋ ಮುಖ್ಯವಾದ ವಿಷಯನೇ ಇರಬೇಕು. ಅಲ್ಲ ಗೋಪಾಲಣ್ಣ, ಆ ಮೊದಲು ಅವ್ರು ಏನು ಮಾತಾಡ್ತಾವ್ರೆ ಕೇಳಿಸ್ಕೊಳಮ್ಮ, ಸುಮ್ಕಿರು. ಅಯ್ಯೋ ಈಡ್ ದೂರದಿಂದ ಕೇಳ್ಸಕ್ಕಿಲ್ಲ. ಲೈ, ಗಮನ ಕೊಟ್ಟು ಕೇಳಿದ್ರೆ ಎಲ್ಲ ಕೇಳ್ತದೆ, ಸುಮ್ಕಿರು. ಆಯ್ತು, ಕೇಳಿಸ್ಕೊಳಪ್ಪ. ಹೇ ರಂಜಮ್ಮ, ಆ ಸಿಂಗಾರಮ್ಮ ಫೋನ್ ಮಾಡಿದ್ಲು. ಅಯ್ಯೋ, ನಿನ್ ಬಾಯಿ ಮಾಡಾಕಸಿ ನಟ್ಟೆ ಮಾತಾಡೆ. ಇಲ್ಲಿ ನಾಯಿ ಕೋಳಿಗೆಲ್ಲ ಕಿರಿಯವೆ. ಸಿಂಗಾರಮ್ಮನ ಬಗ್ಗೆನೇ ಮಾತಾಡ್ತಾರೆ. ಆಯ್ತಾಯ್ತು, ಅವಳು ಸಿಂಗಾರಮ್ಮ ಫೋನ್ ಮಾಡಿದ್ಲು. ಬಿರ್ನೆ ಬಂದು ಭೇಟಿ ಮಾಡಿ ಅಂತ ಹೇಳೋಳೆ. ಮುದ್ದೆ ಆಗೋ ಮಾರಿ ಹಬ್ಬದ ಸುಳಿವು ಕೊಡ್ತಾಳಂತೆ. ಗೋಪಾಲಣ್ಣ, ನಂಗೆ ಏನು ಕೇಳಿಸ್ತಾ ಇಲ್ಲ. ನಂಗೂ ಕೇಳಿಸ್ತಾ ಇಲ್ಲ ಕಲ. ಗುಸು ಗುಸು ಮಾತಾಡೋಕೆ ಶುರು ಮಾಡ್ಬಿಟ್ಟವ್ರೆ. ಹೌದಾ? ನಡಿ ಒಂದು ನಡಿ ನಡಿ. ಇಬ್ರು ಹೋಯ್ತಾವ್ರೆ. ಸರಿ, ನಾವು ಫಾಲೋ ಮಾಡೋಣ. ಪುಟ್ಟಕು, ಓದ್ ಕೆಲಸ ಏನಾಯ್ತು? ದೊಡ್ಡ ಸಾಹೇಬ್ರನ್ನ ಭೇಟಿ ಮಾಡಿದ್ರ? ಭೇಟಿ ಏನೋ ಆದ್ವಿ, ಆದ್ರೆ ಏನಾಯ್ತು ಸುಮಾ? ಮೊದಲು ನಾವು ಹೋದಾಗ ಅವ್ರು ನಮ್ಮನ್ನ ಭೇಟಿ ಆಗಕ್ ಒಪ್ಲಿಲ್ಲ. ಆಮ್ಯಾಕೆ ಇನ್ನು ಮಗಳ ವಿಷಯ ಮಾತಾಡೋಕ್ಕೆ ಇದು ಗಂಡನ ಮನೆ ಅಲ್ಲಮ್ಮ, ಚೀಫ್ ಸೆಕ್ರೆಟರಿ ಆಫೀಸು. ಯಾರಾದರೂ ಒಳ್ಳೆ ಲಾಯರ್ ಹಿಡಿದು
ನಿಮ್ಮ ಮಗಳ ಮೇಲೆ ಸುಳ್ಳು ಆರೋಪ ಸೃಷ್ಟಿ ಮಾಡಿದಾರಲ್ಲ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ. ಕಾನೂನು ಪ್ರಕಾರ ಏನು ಮಾಡೋಕ್ಕಾಗುತ್ತೋ ನೋಡೋಣ. ಸದ್ಯ ಅಮ್ಮಂಗೆ ಏನೂ ಆಗ್ಲಿಲ್ವಲ್ಲ? ಏನು ಪುಟ್ಟಕ್ಕೋ ನೀನು, ಕಾರಿಗೆ ಯಾವನ್ನ ಅಡ್ಡ ಬೀಳ್ತಾನ? ನಂಗೆ ಬೇರೆ ದಾರಿ ಕಾಣಲಿಲ್ಲ ಕಣಪ್ಪ. ಹೆಂಗೋ ದೊಡ್ಡ ಲಾಯರು ಪರಮಶಿವಯ್ಯರು ನಮ್ಮ ಕೇಸ್ ತಕತೀನಿ ಅಂತ ಹೇಳವ್ರೆ. ಸೀನಿಯರ್ ಲಾಯರ್ ಪರಮಶಿವ ಅವ್ರು ನಮ್ಮ ಕೇಸ್ ತಗೊಳ್ತಿದ್ದಾರೆ ಅಂದ್ರೆ ನಮಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗತ್ತೆ. ಇಡೀ ಬೆಂಗಳೂರಿಗೆ ಅವರೇ ನಂಬರ್ 1 ಲಾಯರ್. ಎಲ್ಲ ತಾಯಿ ಚಾಮುಂಡವನ ಆಶೀರ್ವಾದ. ನಮ್ತವ ₹1 ತಗೊಳ್ದಂಗೆ ಕೇಸ್ ನಡೆಸ್ತೀವಿ ಅಂತ ಹೇಳಿರು. ನಮ್ಗಂತೂ ಅವ್ರು ಹಾಗೆ ಹೇಳಿದ ತಕ್ಷಣ ಈ ಕಾಲದಲ್ಲಿ ಇಂಥವ್ರು ಇರ್ತಾರ ಅಂತ ಅನ್ನಿಸ್ಬಿಡ್ತು. ಇರ್ತಾರೆ ಅಕ್ಕ, ಕೆಲವರು ಎಥಿಕ್ಸ್ಗೋಸ್ಕರ ಕೆಲಸ ಮಾಡ್ತಾರೆ. ಹೆಂಗೋ ಇಷ್ಟು ದೂರ ಶ್ರಮ ಪಡ್ಕೊಂಡು ಬಂದಿರೋದಕ್ಕೂ ಸಾರ್ಥಕ ನನ್ನ ಮ್ಯಾಕೆ ಸ್ನೇಹನ್ ಮ್ಯಾಕೆ ಈಟೊಂದು ಪಿರೂತಿ ಗೌರವ ಮಾಡಿಕೊಂಡು ನೀವೆಲ್ಲರೂ ಬಂದಿದ್ದೀರಲ್ಲ, ನಿಮ್ಗೆ ಧನ್ಯವಾದ ಹೇಳಿದ್ರು ಸಾಲಲ್ಲ ಕಣಪ್ಪ. ಪುಟ್ಟಕ್ಕೋ, ಇದು ನೀನು ಒಬ್ಳು ಸಮಸ್ಯೆ ಅಲ್ಲ, ಇದ್ರಾಗೆ ನಮ್ದು ಪಾಲೈತೆ. ನಿಮ್ಮ ಮಾತು ಕೇಳಿ ನನಗೆ ಸ್ಯಾನ ಸಂತೋಷ ಆಯ್ತು ಕಣಪ್ಪ. ನೀವೆಲ್ಲ ಇನ್ನು ದಣಿಯೋದು ಬೇಡ, ಒಳ್ಳೇದಾಯ್ತದೆ ಅಂತ ಭರವಸೆ ಸಿಕ್ಕೈತಲ್ಲ. ನೀವೆಲ್ಲ ಊರಿಗೆ ಹೋಗಿ ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಅಯ್ಯೋ, ನಿಮ್ಗಳನ್ನೆಲ್ಲ ಹಿಂಗೆ ಬಿಟ್ಟು ನಾವು ಊರಿಗೆ ಹೋಗ್ಕಾಯ್ತದ? ನಾವು ನಿಮ್ಮ ಜೊತೆಗೆ ಇರ್ತೀವಿ. ಅವ್ವ ಹೇಳಿದ ಅರ್ಥ ಆಗ್ಲಿಲ್ವೇ? ಒಳ್ಳಿ ನೀನು ಬೇಸರ ಮಾಡ್ಕೋಬೇಡ ಕಾಳಿ.